ವಿಜು, ನಾವಿಬ್ಬರು ಮದುವೆ ಆಗಿ ನಮ್ಮದು ಅಂತ ಒಂದು ಪುಟ್ಟು ಮನೆ, ನಾವಿಬ್ಬರು ಮತ್ತು ನಮ್ಮ ಪಾಪು ನೆನೆಸ್ಕೊಂಡ್ರೇ ಎಷ್ಟು ಚೆನ್ನಾಗಿದೆ ಅಲ್ವಾ? ವಿಜು, ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರೋದು? ನಾವು ಇವತ್ತಲ್ಲ ನಾಳೆ ಖುಷಿಯಾಗಿರ್ಬೋದು ಅಂತ ಯೋಚನೆ ಮಾಡಿ ಸಾಕಾಗಿದೆ ಕಣೋ. ಆಮೇಲೆ ನೀನು ಈ ಥರ ಯೋಚನೆ ಮಾಡೋಕ್ಕೆ ನಾನು ಬಿಡಲ್ಲ ರಮ್ಯಾ. ನಾನು ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ನಮಗೂ ಒಳ್ಳೆ ದಿನಗಳು ಬರುತ್ತೆ, ನೀನು ಯೋಚನೆ ಮಾಡಬೇಡ. ನನಗೆ ನಿನ್ನ ಜೊತೆ ಇರೋಕ್ಕಾಗಲ್ಲ ಸಾಗರ್. ಗರ್ಲ್ಫ್ರೆಂಡ್ ಕೇಳಿದ್ದನ್ನು ಕೊಡ್ಸೋಕ್ಕಾಗಲ್ಲ ಅಂದರೆ ನಿಮ್ಮಂಥವ್ರಿಗೆ ಯಾಕೆ ಬೇಕು ಲವ್? ಲೆಟ್ಸ್ ಬ್ರೇಕಪ್ ಅಷ್ಟೇ. 3 ವರ್ಷದ ಲವ್. ಮೊದಲು ಎಲ್ಲ ಚೆನ್ನಾಗೇ ಇತ್ತು. ಪಾರ್ಕಲ್ಲಿ ಕೈ ಇಟ್ಕೊಂಡು ಸುತ್ತಾಡೋದು, ಕದ್ದು ಮುಚ್ಚಿ ಸಿನಿಮಾಗೆ ಹೋಗೋದು, ಹೀಗೆಲ್ಲ ಚೆನ್ನಾಗಿ ನಡೀತಿತ್ತು. ಅವಳು ಅವಾಗವಾಗ ಕಾಲ್ ಮಾಡಿ 10K ಕಳಿಸು, 20K ಕಳಿಸು, ವೀಕೆಂಡಲ್ಲಿ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ಬೇಕು ಅನ್ನೋ. ನಾನು ಸ್ಟಾರ್ಟಿಂಗಲ್ಲಿ ಕೊಟ್ಟೆ. ಆದರೆ ಬರ್ತಾ ಬರ್ತಾ ನನ್ನ ಪರಿಸ್ಥಿತಿ ಅರ್ಥ ಆದಮೇಲೂ ಅವಳು ಕೇಳೋದು ನಿಲ್ಲಿಸಲಿಲ್ಲ. ಅವ್ರು ತುಂಬ ಸಾಲ ಆಯಿತು. ಆ ಸಾಲ ತೀರ್ಸೋಕ್ಕೆ ಬೇರೆ ದಾರಿ ಇಲ್ದೇ ಈ ದಾರಿ ಇದೆ. ನನಗೆ ಅವಳೇ ಇಲ್ಲ, ನನ್ನನ್ನು ಅವಳಿಗಿಂತ ಜಾಸ್ತಿ ಪ್ರೀತಿ ಮಾಡೋರು ಬೇರೆ ಯಾರಿಲ್ಲ ಅನಿಸುತ್ತೆ. ನಾನು ನನ್ನ ಜೀವನದಲ್ಲಿ ತೊಗೊಂಡಿರೋ ಎಲ್ಲ ನಿರ್ಧಾರದಲ್ಲೂ ಅವಳು ನನ್ನ ಜೊತೆಲಿದ್ಲು. ನನಗೆ ಜವಾಬ್ದಾರಿ ಕಲಿಸ್ಕೊಟ್ಲು, ಚೆನ್ನಾಗಿ ಬದುಕಬೇಕಂತ ಆಸೆ ಹುಟ್ಟಿಸಿದವಳು. ಅವಳಿಗಿರೋದು ಒಂದೇ ಆಸೆ, ನಮ್ಮದೇ ಒಂದು ಪುಟ್ಟ ಮನೆಯಲ್ಲಿ ಖುಷಿಯಾಗಿ ಜೀವನ ಸಾಗಿಸ್ಬೇಕು ಅಂತ. ಇನ್ನು ಲೋನ್ ಅಪ್ರೂವ್ ಅಂತದ್ದು ಗೊತ್ತಾಗ್ಬಿಟ್ರೆ ಖುಷಿಯಲ್ಲಿ ಕುಂದಾಡ್ಬಿಡ್ತಾಳೆ. ನಮ್ಮ ಆಯ್ಕೆ ಸರಿ ಇಲ್ಲ ಅಂತ ಎಲ್ಲರೂ ಒಂದೇ ಅನ್ನೋದು ಸರಿಯಲ್ಲ. ಸಾಗರ್ಗೆ ಐಶು ಮುಳ್ಳಾದರೆ ವಿಜುಗೆ ರಮ್ಯ ಗುಲಾಬಿ. ನಮ್ಮ ಜೀವನದಲ್ಲಿ ನಾವು ಮುಳ್ಳು ಆಯ್ಕೆ ಮಾಡ್ಕೋಬೇಕು, ಗುಲಾಬಿ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಲಿರುತ್ತೆ.